ಹೇಳ್ರಪ್ಪ. ಇವರೇ ಸ್ಪಾನ್ಸರ್ಶಿಪ್ ಎಲ್ಲ ತಗೊಂಡಿರೋದು. ಲಾಲಿಪಾಪ್ ಒಂದೊಂದು ಪೀಸ ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕದ ಹೆಂಗ್ ರುಚಿ ಗೊತ್ತಾಗತ್ತೆ ಮಗ ಅದು. ಬರೀ ಇಂಥದೆಯ ಪಾಲ್ಟಿಗೆ ಎಂಡ್ ಆಗ್ತಿದೀವಿ ಬ್ರೋ. ಓನೊಬ್ಬ ಬಂದ. ಸೂಪರ್ ಬ್ರೋ, ಪಾಲ್ಟಿ ಹೇಗೆ ಬ್ರೋ? ನಮ್ಮ ಚಿಕನ್ ಸ್ಪಾನ್ಸರ್ ಯಾರು ಗೊತ್ತಾ? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಚಿಕನ್ ಸ್ಪಾನ್ಸರ್ ಇವ್ರವ್ವ ಇದನ್ನೇ ನೋಡ್ಬಿಟ್ರೆ ಮನೆಗೆ ಹೋಗಿ ಪರ್ಕೆ ತಕ ಪೂಜೆ ಮಾಡ್ತಾಳೆ. ಯಾವ ಪೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ದಮ್ಮಲ್ ಗೊಟ್ಟ ಇದನ್ನ ಹಿಂಗ ಉಯ್ದ್ಬಿಟ್ಟು ಹಿಂಗ ಕಳಿಸಿಬಿಟ್ರೆ ಇದೇ ಅವ್ರವ್ವನ್ ಪಿತೃಪಕ್ಷದ ಪಿಂಡ ಕಲ್ಸ್ಕೊಂಡ್ ತಿಂತಾ ಇದ್ರೆ ಪಿತೃಪಕ್ಷದ ಪಿಂಡ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಯಾವ ತರ ಟ್ರೈ ಮಾಡಿದ್ಯಾ ಮಗ ಇದು? ಇದೇ ಫಸ್ಟ್ ಟೈಮ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಳಪಾಗ ಮಗರ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಳಪಾಗ ಮಗರ ಏನಂದ ನೋಡಿ ಇವಾಗ ಪೇಪರ್ ರೆಡಿ ಆಗುತ್ತೆ. 2 ನಿಮಿಷ ಪೇಪರ್ ಫುಲ್ ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಬರೀ ಒಂದೇ ಒಂದು ಬೋಸಿ ಫ್ರೆಂಡ್ಸ್. ಸೌಟ್ ಇಲ್ಲ ಹಿಡ್ಕಕ್ ಪಟ್ಟಿನಿ ಇಲ್ಲ. ಇವಾಗ ನಮ್ಮ ಹುಡುಗ ಕರ್ಮೆ ಸೊಪ್ಪು ಕೇಳ್ತಾವನೆ. ಇವಾಗ ಕರ್ಮೆ ಸೊಪ್ಪು ಕೇಳ್ತಾನೆ. ನಮ್ಗೆ ಬಿಗ್ ಬಾಸ್ ಕರಿಯಪ್ಪನೇ ನೆನಪಾಯ್ತಾನೆ. ಬಿಗ್ ಬಾಸ್ ಕರಿಯಪ್ಪ ನಾವು ಹೆಸರು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾಡ್ತಿರುವಂಥ ವ್ಲಾಗ್ ಬಂದು ಚಿಕನ್ ತಗೊಂಡು ಹೋಗ್ತಿದ್ದೀವಲ್ಲ, ಚಿಕನ್ ಎಲ್ಲ ತಗೊಂಡೋಗ್ಬಿಟ್ಟು ಇವಾಗ ಮಾಡೋಣ. ಇವಾಗ ನಾವು ಬಂದಿರುವಂಥದ್ದು ಸಿದ್ದಣ್ಣವರ ಚಿಕನ್ ಅಂಗಡಿಗೆ. ಭಾನುವಾರ ಇವತ್ತು ಹೆವಿ ರಶ್ ಆಗಿತ್ತು. ಇಲ್ಲಿ ಇವತ್ತು 1.5 kg ಚಿಕನ್ನು, 1 kg ಲಾಲಿಪಾಪು ಮತ್ತು 1 kg ಲಿವರ್ ಗುಂಡ್ಕಾಯಿ ತಗೊಂಡು ಮಸಾಲೆ ಐಟಮ್ಸ್ ಎಲ್ಲ ತುಂಬಿಕೊಂಡು ಹೋಗೋಣ. ಒಳ್ಳೆ ಮೊಟ್ಟೆ ಹಿಡಿದವರು ಬೆಂಕಿ ಕೊಲ್ಲಿದ್ರ ಕೊಡು. ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಚಿಕನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಐಟಮ್ ಮಾಡ್ತೀಯಾ ಮಗ? ಒಂದು ಚಾಪ್ಸ್, ಒಂದು ಲಾಲಿಪಾಪ್ ಗ್ರೇವಿ. ಮಗ ಇದು ಲಿವರ್ ಗುಂಡ್ಕಾಯಿ ತಂದಿದೆಯಲ್ಲ, ಅದು ಲಿವರ್ ಗುಂಡ್ಕಾಯಿನ ಅದ್ರೊಳಗಡೆ ಹಾಕ್ತೀವಿ. ಚಿಕನ್ ಮಿಕ್ಸ್ ಮಾಡ್ಬಿಡ್ತೀಯ ಅದು? ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಒಲೆ ಪಲ್ಲೆಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ. ಎಲ್ಲ ಐಟಮು ಕೂಡ ರೆಡಿ ಇದೆ. ಎಲ್ಲ ಇವಾಗ ಕಟ್ ಮಾಡಬೇಕಾಗಿರೋದು ಅಷ್ಟೇ ಬ್ಯಾಲೆನ್ಸ್ ಇರೋದು. ಇವಾಗ ಏನು ಐಟಮ್ ರೆಡಿ ಇದೆ ನೋಡೋಣ. ಹೇಳ್ರಪ್ಪ. ಗಾರ್ಲಿಕ್ ಪೇಸ್ಟು 3 ತಗೊಂಡಿದ್ದೀವಿ, ಗರಂ ಮಸಾಲ 3, ಚಿಕನ್ ಪೌಡರು 2, ಮತ್ತು ಚಿಕನ್ ಮಸಾಲ ಫ್ರೈ 2, ಈರುಳ್ಳಿ, ಟೊಮೊಟೊ ಹಣ್ಣು. ನಾವು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ, ಓನ್ಲಿ ತುಪ್ಪ. ಓನ್ಲಿ ತುಪ್ಪ ನಮಗೆಲ್ಲ ಗೊತ್ತಾಗೋಯ್ತು. 2 ತುಪ್ಪ, ಮೊಸರು, ನಿಂಬೆಹಣ್ಣು, ಮೆಣಸಿಕಾಯಿ ಮತ್ತು ಉಪ್ಪು. ನೋಡಿ ಇಷ್ಟು ಇವಾಗ ಸಿದ್ಧತೆ ಇರ್ತದೆ. ಇವಾಗ ನಾವು ಮಾಡ್ತಿರೋ ಒಂದು ಜಾಗ ಬಂದು ಕೋಳಿ ಫಾರಮು. ಮೊನ್ನೆ ವಿಸಿಟ್ ಮಾಡ್ತಿದ್ನಲ್ಲ ಕೋಳಿ ಫಾರಮು, ನವೀನರ್ ಕೋಳಿ ಫಾರಮು. ಇದೇ ಅವ್ರದ್ದು ಕೋಳಿ ಫಾರಮು. ಇವರೇ ಸ್ಪಾನ್ಸರ್ಶಿಪ್ ಎಲ್ಲ ತಗೊಂಡಿರೋದು. ಮೇಲ್ಗಡೆ ಲಾಲಿಪಾಪ್ ಒಂದೊಂದು ಪೀಸ ಹಿಂಗಿದೆ. ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ? 1 kg ಲಾಲಿಪಾಪು, ಲಿವರು, ಗುಂಡ್ಕಾಯಿ, ಚಿಕನ್ 1.5 kg ಎಲ್ಲ ಮಿಕ್ಸು. 7 ಐಟಮ್ ಮಾಡ್ತಾ ಇದೀವಿ ಇವಾಗ. ಇವಾಗ ನಾವೇನು ಮಾಡಿದ್ದೀವಿ, ಎಲ್ಲ ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು, ಮೆಣಸಿಗೆ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡೆಲ್ಲ ನೀಟ್ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಚಿಕನ್ಗೆ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಫಸ್ಟು ಏನು ಮಾಡಬೇಕಪ್ಪ ಅಂದರೆ ಅಷ್ಟನ್ನೆಲ್ಲ ಎಲ್ಲ ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಸೋಸ್ಕೋಬೇಕು. ನೀಟಾಗಿ ತೊಳೆದಾದ್ಮೇಲೆ ಮೊಸರು 1/4 ಲೀಟ್ರ್ ಮೊಸರು ನೀಟಾಗಿ ಅದಕ್ಕೆ ಹಾಕಬೇಕು. ಇದಕ್ಕೆ ಎಷ್ಟು ಬೇಕಷ್ಟು ಚಿಕನ್ ಮಸಾಲ ನಾವು 1-2 ಪ್ಯಾಕೆಟ್ ಹಾಕಿದ್ದೀವಿ. ಜೊತೆಗೆ ಉಪ್ಪು
ಎಷ್ಟಾಕ್ ಮಗ ಬಾ ಉಪ್ಪು? ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಂತೆ ಸರಿ ಮಗ. ಎಷ್ಟು ಮಗ ಗೊತ್ತಿಲ್ಲ. ರುಚಿಗೆ ತಕ್ಕಂತೆ ಹೆಂಗ್ ರುಚಿ ಗೊತ್ತಾಗತ್ತೆ ಮಗ ಅದು? ಬರೀ ಇಂಥದೆಯಾ? 1 kg ಎಷ್ಟಾಕ್ ಮಗ? ಓಕೆ, ಒಂದು ಅಂದಾಜು. ಗರಂ ಮಸಾಲ 2 ಪ್ಯಾಕೆಟ್ ಹಾಕಬೇಕು. ಮೆಣಸಿಕಾಯಿ ಪುಡಿ 1 ಪ್ಯಾಕೆಟು. ಜಾಸ್ತಿ ಹಾಕಂಡ್ರೆ ಗೊತ್ತಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪಾರ್ಟಿಗೆ ಎಂಡ್ ಆಗ್ತಿದೀವಿ ಬ್ರೋ. ಓನೊಬ್ಬ ಬಂದ. ಸೂಪರ್ ಬ್ರೋ, ಪಾರ್ಟಿ ಹೇಗೆ ಬ್ರೋ? ಇಲ್ಲಿ ಬಾ, ಕಟ್ ಮಾಡುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಾರ್ಲಿಕ್, ಜಿಂಜರ್ ಪೇಸ್ಟ್, ನಿಂಬೆಹಣ್ಣನ್ನ ನೀಟಾಗಿ ಹಿಂಡ್ಬಿಟ್ಟು ಅವನ ಅಜ್ಜಿ ಪಿಂಡ ಕಲ್ಸ್ಕೊಂಡ್ ತಿಂತಾ ಇದ್ರೆ ಹೆಸರು ಪಕ್ಷದ ಪಿಂಡ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಒಂದ್ ಸಾಂಗ್ ನೆನಪಾಗ್ತಿದೆ ಇವಾಗ. ಕೂಗೋ ಕೋಳಿಗೆ ಖಾರ ಮಸಾಲೆ, ಮಿರ್ಚಿ ಮಸಾಲೆ. ಹೆಂಗ್ ಕೂತ ನೋಡಿ, ಸ್ವಲ್ಪ ಪೇಸ್ಟ್ ಇದೀವಿ ಸಾಕಾಗಿ. ಗಂಟತ್ ಮುಂಡೆ ತರ ಕೂತವನೆ. ಡಮ್ಮಲ್ ಗೊಟ್ಟ ಇದನ್ನ ಹಿಂಗ ಉಯ್ದ್ಬಿಟ್ಟು ಹಿಂಗ ಕಳಿಸಿಬಿಟ್ರೆ ಇದೇ ಅವ್ರವ್ವನ್ ಪಿತೃಪಕ್ಷದ ಪಿಂಡ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಎಷ್ಟು ಮಸಾಲೆ ಹಾಕ್ತೋ ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಅದನ್ನ ಬಿಡಬೇಕು. ಆವಾಗ ನೀಟಾಗಿ ಟೇಸ್ಟು ಪೀಸಸ್ಗಳಿಗೆಲ್ಲ ಹಿಡಿಯುತ್ತೆ. 30 ಮಿನಿಟ್ಸ್ ಮಡಗಾದ್ಮೇಲೆ ಅದನ್ನು ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಚಿಕನ್ ಸ್ಪಾನ್ಸರ್ ಯಾರು ಗೊತ್ತಾ? ಒಪ್ತೆ ಕಡೆಯ, ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಚಿಕನ್ ಸ್ಪಾನ್ಸರ್ ಈಗ ಮುಚ್ಕೊಂಡ್ಬಿಡಿ. ನೋಡಿ ಸ್ನೇಹಿತರೆ, ನನ್ನ ಮಗ ಮನೆಯಲ್ಲಿ ಒಲೆನೇ ಹಚ್ಚಲ್ಲ. ಇವನು ಹೊರಗಡೆ ಬಂದ ಅಲ್ಲಿ ಒಲೆ ಹತ್ತವನೆ. ಇವ್ರವ್ವ ಇದನ್ನೇ ನೋಡ್ಬಿಟ್ರೆ ಮನೆಗೆ ಹೋಗಿ ಪರ್ಕೆ ತಕ ಪೂಜೆ ಮಾಡ್ತಾಳೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನನ್ನ ಮಗನೇ ಒಂದ್ ಕೆಲಸ ಮಾಡೋದಿಲ್ಲ ಮನೇಲಿ, ನೀನು ಹೊರಗಡೆ ಹೋಗಿ ಒಲೆ ಹತ್ತದ್ಯಾ ಅಂತ. ಈ ದೇವಸ್ಥಾನದವ್ರುಗಳು ಇದಕ್ಕೆ ತುಪ್ಪ ಹಾಕ್ತಾರೆ, ಆ ಥರ ಸ್ಮೆಲ್ ಇದ್ರ ಪಕ್ಷದ ಪಿಂಡ. ಈಗ ಚಿಕನ್ನು ಲಾಲಿಪಾಪ್ ಹಾಕ್ತಾಯಿದ್ದೀವಿ ಒಳಗೆ. ರಘು ಇದು ಹಾಕಿದ ಹೊಗೆ ಬರಲ್ಲ. ನೀಟಾಗಿ ಅದನ್ನು ನೀಟಾಗಿ ರೋಸ್ಟ್ ಮಾಡಬೇಕು. ನೋಡಿ, ವಾಟರ್ ಎಲ್ಲ ಡ್ರೈ ಆಗೋ ಥರ ಚಿಕನ್ ಲಾಲಿಪಾಪ್. ಇದು ಐಟಮ್ ಒಂದು ಲಾಲಿಪಾಪ್, ಚಿಕನ್ ಲಾಲಿಪಾಪ್. ಇದು ಏನಕ್ಕೆ ಮಾಡ್ತದೀಯ, ಹೆಂಗ್ ಮಾಡ್ತದೀಯ? ಚಿಕನ್ ಲಾಲಿಪಾಪ್ ಅಲ್ಲಿ ಸ್ಪೆಷಲ್ ಆಗಿ ಟ್ರೈ ಮಾಡ್ತಾ ಇರೋದು ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಲಾಲಿಪಾಪ್ ಡ್ರೈ. ಚಿಕನ್ ಲಾಲಿಪಾಪ್ ಪೆಪ್ಪರ್ ಡ್ರೈನಾ? ಎಸ್. ಓಕೆ. ಯಾವ ಥರ ಟ್ರೈ ಮಾಡಿದ್ಯಾ ಮಗ ಇದು? ಇದೇ ಫಸ್ಟ್ ಟೈಮ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೊಸ್ದಾಗಿ ಏನಾದ್ರು ಐಟಮ್ ಕಂಡಿಡ್ಬೇಕು, ಗಂಡೆಕ್ಲಿಗೆ ಮಾತ್ರ ಸಾಧ್ಯ ಅನಿಸುತ್ತೆ. ಹೌದು, ಅದಕ್ಕೋಸ್ಕರನೇ ನಳಪಾಕ ಮಗರ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಳಪಾಕ ಮಗರ ಏನು? ನಳಪಾಕ ಮಹಾರಾಜ ಇವನೇ, ನಮ್ಮ ನಳಪಾಕ ಮಹಾರಾಜ ನಮ್ಮ ಟೀಮಲ್ಲಿ. ನೆಕ್ಸ್ಟ್ ವರ್ಷ ಮಾಡ್ತಾರೆ ಅಡುಗೆನ. ಅವ್ರು ಎಂತೆಂತ ಅಡುಗೆ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ಅಡುಗೆ ಕೂಡ ಅರ್ಧಿ ಕುಡಿದು ಬಿಟ್ಟಿದ್ದೀನಿ ಅಂತ ಹೋಗಿ ಎಷ್ಟವಲ್ಲ. ಚಿಕನ್ ಲಾಲಿಪಾಪ್ ಅಲ್ಲ, ಚಿಕನ್ ಪೆಪ್ಪರ್ ಲಾಲಿಪಾಪ್ ಇದು. ಮಾತಾಡೋ ನೀನು ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಈಗ ಇದಕ್ಕೆ ಚೆನ್ನಾಗಿ ನೀಟಾಗಿ ಆದಮೇಲೆ ಉಪ್ಪು ಹಾಕ್ಬೇಕು. ನೀಟಾಗಿ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಜಾಸ್ತಿ ಯಾವ ಮಾಡಿದ್ರೆ ಚಿಕನು ತಿನ್ನೋಕ್ಕಾಗಲ್ಲ, ಮಾಡ್ದಾನು ಮಕ್ಕಳು ಮಾಡ್ತೀರ ಅಷ್ಟೇ. ನೋಡಿ ಫ್ರೆಂಡ್ಸ್, ಮೆಣಸಿಕಾಯಿ ಸಣ್ಣದಾಗಿ ನೀಟಾಗಿ ರೌಂಡ್ ಕಟ್ ಮಾಡಿರ್ತಾರಲ್ಲ, ಆ ಮೆಣಸಿಕಾಯಿನ ಒಳಗಡೆ ಹಾಕಬೇಕು. ಪೆಪ್ಪರು ಒಳಗಡೆ ಉದುರೋಗೈತೆ ನೋಡು, ಹಾಕು. ಇದು ಚಿಕನ್ ಪೆಪ್ಪರ್ ಲಾಲಿಪಾಪ್ ಅಂತ. ಅದಕ್ಕೆ ಏನು ಮಾಡ್ತಿದ್ದೀವಿ, 1 kg ಲಾಲಿಪಾಪ್ಗೆ 10 ರೂಪಾಯಿದು 3 ಒಂದು ಪೆಪ್ಪರ್ ಹಾಕ್ತಾ ಇದ್ದೀನಿ. ಹಾಂ ನೋಡಿ, ಇವಾಗ ಪೇಪರ್ ಡ್ರೈ ರೆಡಿ ಆಗುತ್ತೆ. ಇದು ಅಕ್ಕಿ ತಂದಿಲ್ಲ. 2 ನಿಮಿಷ ಪೇಪರ್ ಡ್ರೈ ಫುಲ್ ರೆಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ, ಮೊಬೈಲ್ ನೋಡಿ ಟೇಸ್ಟ್ ನೋಡೋಕೆ ಒಬ್ಬರಿಂದ ಒಬ್ರು ಮುಗಿಲು ಬೀಳ್ತಾರೆ.
ಟೇಸ್ಟ್ ಏನು ಟೇಸ್ಟ್ ಮಾಡ ಮಗ ಹಂಗೆ ನೋಡು. ಇವಾಗ ಏನ್ ಮಾಡ್ತಾ ಇರೋದು ಮಗ? ಇವಾಗ ಚಿಕನ್ ಫ್ರೈನ ಮಗ ಇದು? ಮಗ ಈಗ ಏನ್ ಮಾಡೋದು? ಚಿಕನ್ ಫ್ರೈನಾ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಾ ಇದೀವಿ. ಚಿಕನ್ ಮಸಾಲ ಹಾಕಿರ್ಬೋದು, ಎಲ್ಲ ಐಟಮ್ ಹಾಕ್ಬಿಟ್ಟು ಮಾಡ್ತೀವಿ. ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಐಟಮು ತಿನ್ನುವಂಗಿರ್ಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ ಮ್ಯಾಟ್ರ್ ನಮ್ಗೆ. ಇವಾಗ ಫಸ್ಟು ತುಪ್ಪನ ಹಾಕಬೇಕು. ತುಪ್ಪನ ಹಾಕಾದ್ಮೇಲೆ ಮೆಣಸಿಕಾಯಿನ ಉದ್ದುದಕ್ಕೆ ಕಟ್ ಮಾಡಿರುವಂಥದ್ದು ನೀಟಾಗಿ ಹಾಕೊಳ್ಳೋದು ಒಳಗಡೆಗೆ. ಯಾರ್ಯಾರು ಟ್ರೈ ಮಾಡ್ತೀರಾ ಅನ್ಕೊಳ್ಳಿ, ಟ್ರೈ ಮಾಡಿ. ಬಟ್ ಎಷ್ಟು ಮಾತ್ರ ಕೇಳಬೇಡಿ, ಏನು ಅಂತ ಗೊತ್ತಿಲ್ಲ, ಬಟ್ ಮಾಡ್ತಾ ಇದೀವಿ ಅಷ್ಟೇ. ತಿಂದು ರುಚಿ ಸಿಕ್ಕೋದ್ರೆ ಸಾಕು, ಬ್ಯಾರಿಸ್ತಾ ಇರೋದೆ ಬ್ಯಾಟಿಂಗ್ ಅಂತ ಹೇಳ್ಕೊಂಡು ಟ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ಈರುಳ್ಳಿನ ಹಾಕಬೇಕು. ಕಟ್ ಮಾಡಿಕೊಂಡು ನೀಟಾಗಿ ಹಾಕ್ಬಿಡ್ತೀಗೆ. ಈ ಸುರಸುಂದರಾಂಗನಿಗೆ ಎಣ್ಣೆ ಹಾಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಇವಾಗ ಚಿಕನ್ ಹಾಕೋದು. ಯಾವ್ದು ಗೊತ್ತಿದ್ದು? ಚಿಕನ್ ಚಿಲ್ಲಿ ಕಂಡ್ಲ ಎಷ್ಟು ಇವಾಗ ನೆನಪಾಯ್ತು. ಚಿಕನ್ ಚಿಲ್ಲಿ. ಫ್ರೆಂಡ್ಸ್, ಇದೊಂದು ಮಾತನ್ನ ನಂಬೇಡಿ ಫ್ರೆಂಡ್ಸ್, ಇದೇನು ಅಂತ ನಮಗೂ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಾ ಇದೀವಿ ಫ್ರೆಂಡ್ಸ್, ಸುಮ್ಮನಿರಿ, ಕನ್ಫ್ಯೂಸ್ ಮಾಡಬೇಡ ಫ್ರೆಂಡ್ಸ್. ಇದ್ಯಾವುದು ಫ್ರೆಂಡ್ಸ್ ನಾವು ಮಾಡಿದ ಫ್ರೆಂಡ್ಸ್, ಬರೀ ಒಂದೇ ಒಂದು ಬೋಸಿ ಫ್ರೆಂಡ್ಸ್. ಸೌಟ್ ಇಲ್ಲ ಪಟ್ಟಿನೇ ಇಲ್ಲ. ನಾವೇನೋದು ಬರೀ ಒಂದು ನಾತಿರೋದು ಅಂತ ಅಂದ್ಬಿಟ್ಟು ಈ ಕಡೆ ನಿನ್ ಬೆಸ್ಟು ಚಿಕನ್ ಈಗ ನೀವು ಮಾಡ್ಕೊ ತಿಂದಿರೋದು ಎಲ್ಲಿ ಇರ್ತಿ? ಎಲ್ಲಿ ಮಾಡ್ಕೊ ತಿಂದಿದ್ರೆ ಚಿಕನ್? ನಾವು ಫ್ರೆಂಡ್ಸು ಯಾರು ಓಕೆ, ಈಗ ನೀವು ಮಾಡ್ಕೊ ತಿಂದಿರ್ತೀರಿ, ಎಲ್ಲಿ ಮಾಡ್ಕೊ ತಿಂದಿದ್ದೀರಿ? ಇವ್ನು ನವೀನ ನಾವು ಮಾಡಿಲ್ಲ. ನೀವು ಸ್ಮೆಲ್ ತಗೊಳ್ಳಿ, ನನಗೂ ಸ್ಮೆಲ್. ನಾವು ಮನೆ ಅಂತೀರಿ. ಕರ್ಬೇವಿನ ಸೊಪ್ಪು, ಇವನು ಬಿಗ್ ಬಾಸ್ ಕರಿಬಾಸ್ ಸೊಪ್ಪು, ಕರ್ಬೇವಿನ ಸೊಪ್ಪು. ಹಾಯ್ ಫ್ರೆಂಡ್ಸ್, ನಮ್ಗೆಲ್ಲ ಕರ್ಬೇವಿನ ಸೊಪ್ಪು ಅಂತ ನೆನಪಾದ್ರೆ ಬಿಗ್ ಬಾಸ್ ಕರಿಯಪ್ಪ ನೆನಪಾಯ್ತಾನೆ ಫ್ರೆಂಡ್ಸ್. ಕರಿಯಪ್ಪ ಅಲ್ಲ ಕಣೋ, ಕರಿ ಬಸಪ್ಪ. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಇವಾಗ ನಮ್ಮ ಹುಡುಗ ಕರ್ಬೇವಿನ ಸೊಪ್ಪು ಕೇಳ್ತಾವನೆ. ಇವಾಗ ಕರ್ಬೇವಿನ ಸೊಪ್ಪು ಕೇಳ್ತಾನೆ, ನಮಗೆ ಬಿಗ್ ಬಾಸ್ ಕರಿಯಪ್ಪನೇ ನೆನಪಾಯ್ತಾನೆ. ಬಿಗ್ ಬಾಸ್ ಕರಿಯಪ್ಪ ನಾವು ಹೆಸರು ಅವ್ನ ಹೆಸರು ಮಾಡ್ತದೆ, ಬಿಗ್ ಬಾಸ್ ಕರಿ ಬಸಪ್ಪ. ಹೇಳು, ಇವನು ಅಷ್ಟೊತ್ತಿಂದ ರಕ್ಷಿತಂಗೆ ಆಡ್ಕತ್ತವನೆ, ಅದು ಇವನಿಗೆ ಬತ್ತಲ್ಲ ಕರಿ ಬಸಪ್ಪ ಅಂತ ಹೇಳಕ್ಕೆ. ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನ. ಗಮ್ಮ ಅಂತದೆ ಬ್ರೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೊರಗಡೆ ಹೋಗಿ ಏನೇ ಮಾಡ್ಬೋದು. ಈಗ 1 ಅವರ್, ಸ್ವಲ್ಪ ಹೆಚ್ಚು ಕಮ್ಮಿ 2 ಅವರ್ ನಾವು ಐಟಮ್ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಮಾಡ್ತಾಯಿದ್ದೀವಿ. ಇದರಲ್ಲಿ ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಲ್ಲ, ಅದು ಸೂಪರ್ ಮಾತ್ರ. ಇದನ್ನ ಇವಾಗ ಎಲ್ಲ ರೆಡಿ ಮಾಡಾದ್ಮೇಲೆ ನಾವು ಒಂದು ಕಡೆ ಕೂತ್ಕೊಂಡು ತಿಂತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಜಗವಿದೆ ನವರಸಗಳ ಉಣಬಡಿಸಲು, ಬಿಸಿ ಬಿಸಿ ಇದೆ